ಹೆಲೋ ಎವ್ರಿವನ್. 31ನೇ ಪ್ರಶ್ನೆಯನ್ನ ಗಮನಿಸಿ. ಗೋಡೆ ಗಡಿಯಾರದ ನಿಮಿಷದ ಮುಳ್ಳಿನ ಉದ್ದವು 18 ಸೆಂಟಿಮೀಟರ್ ಇದೆ. 35 ನಿಮಿಷಗಳಲ್ಲಿ ನಿಮಿಷದ ಮುಳ್ಳು ಕ್ರಮಿಸುವ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ನಿಮಿಷದ ಮುಳ್ಳಿನ ಚಲನೆಯಿಂದ ಉಂಟಾಗುವ ಕಂಸದ ಉದ್ದವನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 35 ನಿಮಿಷಗಳಲ್ಲಿ ನಿಮಿಷದ ಮುಳ್ಳು ಕ್ರಮಿಸುವ ಕೋನವನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಆರ್ ಅನ್ನ ಕೊಟ್ಟಿದ್ದಾರೆ. ಸೊ ನಿಮಿಷದ ಮುಳ್ಳಿನ ಉದ್ದ ಏನಾಗತ್ತೆ ಮಕ್ಕಳೇ? ತ್ರಿಜ್ಯ ಆಗತ್ತೆ. ಸೊ ಆರ್ ಈಸ್ ಈಕ್ವಲ್ ಟು ಏನ್ ಹೇಳಿ? 18 ಸೆಂಟಿಮೀಟರ್. ಸೊ ಇಲ್ಲಿ ನಾವು ಥೀಟಾವನ್ನ ಲೆಕ್ಕ ಹಾಕ್ಬೇಕು. ಓಕೆ. ಸೊ ಇಲ್ಲಿ 1 ಗಂಟೆಯಲ್ಲಿ ಅಂದ್ರೆ 60 ನಿಮಿಷಗಳು. ಸೊ ನಿಮಿಷದ ಮುಳ್ಳು 360 ಡಿಗ್ರಿಯನ್ನ ಸುತ್ತತ್ತೆ ಮಕ್ಕಳೇ. ಸೊ ಅದೇ 35 ನಿಮಿಷಗಳಲ್ಲಿ ಅದು ಕ್ರಮಿಸುವ ಕೋನ ಏನಾಗತ್ತೆ ಹೇಳಿ? 35 ನಿಮಿಷಗಳು ಗುಣಿಸು 360 ಡಿಗ್ರಿ ಡಿವೈಡೆಡ್ ಬೈ 60 ಮಿನಿಟ್ಸ್. ಸೊ ಇದನ್ನ ಸಾಲ್ವ್ ಮಾಡಿದಾಗ 210 ಡಿಗ್ರಿ ಬರುತ್ತೆ. ಹಾಗಾದ್ರೆ ಇಲ್ಲಿ ಥೀಟಾ 210 ಡಿಗ್ರಿ ಆಯ್ತು. ಸೊ ಈಗ ನಾವು ನಿಮಿಷದ ಮುಳ್ಳು ಕ್ರಮಿಸುವ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಸೊ ಹಾಗಾದ್ರೆ ಇಲ್ಲಿ ಈ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರ ಅಂದ್ರೆ ಈ ಒಂದು ನಿಮಿಷದ ಮುಳ್ಳು ಕ್ರಮಿಸಿದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಏನ್ ಹೇಳಿ? ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಸೊ ಇಲ್ಲಿ ಥೀಟಾ 210 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಗುಣಿಸು ಪೈ ಸ್ಥಿರಾಂಕವಾಗಿತ್ತು. ಇದರ ಮೌಲ್ಯ 22 ಡಿವೈಡೆಡ್ ಬೈ 7 ಗುಣಿಸು ಆರ್ ಏನ್ ಹೇಳಿ? ತ್ರಿಜ್ಯ 18 ಹೋಲ್ ಸ್ಕ್ವೇರ್. ಸೊ ಇದು 0 0 ಹೋಗುತ್ತೆ. 3 7 21 3 1 3 2. ಓಕೆ. ಸೊ ಇದೇನಾಯ್ತು? 7 ಡಿವೈಡೆಡ್ ಬೈ 12 ಗುಣಿಸು 22 ಡಿವೈಡೆಡ್ ಬೈ 7 ಗುಣಿಸು 18 ಗುಣಿಸು 18 ಏನಾಗುತ್ತೆ? 324. ಸೊ ಇಲ್ಲಿ 7 ಬಂದ್ಲೆ 7 ಬಂದ್ಲೆ. ಸೊ 22 ಡಿವೈಡೆಡ್ ಬೈ 12 ಗುಣಿಸು 324. ಓಕೆ. ಇಲ್ಲಿ 12 ಬಂದ್ಲೆ 12 12 2 24 12 7 84. ಓಕೆ. ಸೊ ಈಸ್ ಈಕ್ವಲ್ ಟು ಎಷ್ಟಾಯ್ತು ಹೇಳಿ? 22 ಗುಣಿಸು 27. ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ? ಇದನ್ನ ಗುಣಿಸಿದಾಗ 594 ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು. ಸೊ ಈಗ ನಾವು ಅದೇ ರೀತಿಯಾಗಿ ಕಂಸದ ಉದ್ದವನ್ನ ಅಂದ್ರೆ ನಿಮಿಷದ ಮುಳ್ಳಿನ ಚಲನೆಯಿಂದ ಉಂಟಾಗುವ ಕಂಸದ ಉದ್ದವನ್ನ ಕಂಡುಹಿಡಿಬೇಕು ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ಕಂಸದ ಉದ್ದ ಸೂತ್ರ ಏನ್ ಹೇಳಿ? ಥೀಟಾ ಡಿವೈಡೆಡ್ ಬೈ 360 ಇಂಟು 2 ಪೈ ಆರ್ ಅಲ್ವಾ? ಸೊ ಇಲ್ಲಿ ಥೀಟಾ 210 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಗುಣಿಸು 2 ಗುಣಿಸು 22 ಡಿವೈಡೆಡ್ ಬೈ 7 ಗುಣಿಸು 18. ಸೊ 0 0 3 7 21 3 12 36. ಸೊ ಇಲ್ಲಿ ಬರೀತೇನೆ. ಸೊ 7 ಡಿವೈಡೆಡ್ ಬೈ 12 ಗುಣಿಸು 2 ಗುಣಿಸು 22 ಡಿವೈಡೆಡ್ ಬೈ 7 ಗುಣಿಸು 18. ಸೊ ಇಲ್ಲಿ 7 7 ಕ್ಯಾನ್ಸಲ್ ಆಗುತ್ತೆ. 7 ಬಂದ್ಲೆ 7 ಬಂದ್ಲೆ. ಸೊ ಇಲ್ಲಿ 2 ಗುಣಿಸು 22 ಗುಣಿಸು 18 ಡಿವೈಡೆಡ್ ಬೈ 12. ಓಕೆ. ಸೊ ಈಗ ಇಲ್ಲಿ 2 ಬಂದ್ರೆ 2 6 12. ಸೊ ಇಲ್ಲಿ 2 3 6 2 ಬಂದ್ರೆ 2 3 ಬಂದ್ರೆ 3 6 18 11 6 66 ಸೆಂಟಿಮೀಟರ್ ಆಯ್ತು ಮಕ್ಕಳೇ. ಹಾಗಾದ್ರೆ ಇಲ್ಲಿ 35 ನಿಮಿಷಗಳಲ್ಲಿ ನಿಮಿಷದ ಮುಳ್ಳು ಕ್ರಮಿಸುವ ವಿಸ್ತೀರ್ಣ ಎಷ್ಟಾಯ್ತು ಮಕ್ಕಳೇ? 594 ಸೆಂಟಿಮೀಟರ್ ಸ್ಕ್ವೇರ್. ಮತ್ತು ಉಂಟಾಗುವ ಕಂಸದ ಉದ್ದ ಎಷ್ಟು ಮಕ್ಕಳೇ?
66 ಸೆಂಟಿಮೀಟರ್ ಆಗಿದೆ. ಥ್ಯಾಂಕ್ ಯು.